ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ನಿಮ್ಮಿಂದ ಸಪರೇಟ್ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅಂತ ನಾನು ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮಿಂದ ದೂರ ಆಗಿರುವಂತಹ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ, ಅವರ ಜೊತೆಗೆ ರಿಯೂನಿಯನ್ ಆಗತ್ತಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ನಾನು ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್. ಸೊ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್. ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜೂಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ವರ್ಲ್ಡ್ ಕಾರ್ಡ್ ಇದೆ. ಸೊ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ವರ್ಲ್ಡ್ ಕಾರ್ಡ್ ಇದೆ, 5 ಆಫ್ ಪೆಂಟಿಕಲ್ಸ್ ಇದೆ, ಹ್ಯಾಂಗಡ್ ಮ್ಯಾನ್, ಪೇಜ್ ಆಫ್ ವ್ಯಾನ್ಸ್ ಅಂಡ್ ಏಸ್ ಆಫ್ ಪೆಂಟಿಕಲ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮಿಂದ ದೂರ ಉಳಿದು ಅವರು ಕೂಡ ತುಂಬಾನೇ ಬೇಜಾರಲ್ಲಿದ್ದಾರೆ, ಹರ್ಟ್ ಆಗ್ತಾ ಇದೆ, ಅವ್ರಿಗೂ ಕೂಡ ಪೇನ್ ಆಗ್ತಾ ಇದೆ. ಸೊ ನೀವ್ ಅನ್ಕೊಂಡಂಗೆ ಏನು ಅವರು ಕೂಡ ಅವರ ಲೈಫ್ ಅಲ್ಲಿ ಖುಷಿಯಾಗಿಲ್ಲ, ಹ್ಯಾಪಿ ಆಗಿಲ್ಲ. ಸೊ ನಿಮ್ಮಿಂದ ಸಪರೇಟ್ ಆಗಿ ನಿಮ್ಮಿಂದ ಬ್ರೇಕಪ್ ಆದ್ಮೇಲೆ ಅವರ ಲೈಫ್ ಅಲ್ಲೂ ಕೂಡ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ. ಐ ಥಿಂಕ್ ಅವರ ಲೈಫ್ ಅಲ್ಲಿ, ಅವರ ಕರಿಯರ್ ಲೈಫ್ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರ ಮನೆ ಕಡೆ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇರಬಹುದು. ಬಿಕಾಸ್ ವಿ ಹ್ಯಾವ್ 5 ಆಫ್ ಪೆಂಟಿಕಲ್ಸ್. ಅವ್ರಿಗೆ ತುಂಬಾನೇ ದೊಡ್ಡ ಲಾಸ್ ಆಗಿದೆ ನಿಮ್ಮನ್ನ ಕಳ್ಕೊಂಡ್ಮೇಲೆ. ಅವರ ಜೀವನದಲ್ಲಿ ನಥಿಂಗ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ಝೀರೋ ಅನ್ನೋ ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಫೀಲಿಂಗ್ ವೆರಿ ಲೋನ್ಲಿ ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ಈ ಒಂದು ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಬೇಜಾರಲ್ಲಿ ಇದ್ದಾರೆ, ಅಂಡ್ ಅವರ ಲೈಫ್ ಅಲ್ಲಿ ಅವರ ಆಕ್ಟಿವ್ ಆಗಿಲ್ಲ. ಸೊ ಅವ್ರೇನೋ ಲೈಫ್ ಅಲ್ಲಿ ಇರಬೇಕು ಇದಾರೆ ಅನ್ನೋ ರೀತಿನಲ್ಲಿ ಇದಾರೆ, ಬಿಟ್ರೆ ಅವರ ಲೈಫ್ ನ ಅವರು ಎಂಜಾಯ್ ಮಾಡ್ತಾ ಇಲ್ಲ, ಅವರ ಲೈಫ್ ನ ಅವರು ಹೇಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅವ್ರಿಗೆ ನಿಮ್ಮ ಜೊತೆಗಿದ್ದಾಗ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ರೂ ಕೂಡ ಅವ್ರಿಗೆ ತುಂಬಾನೇ ಈಗೋ ಇತ್ತು, ಆಟಿಟ್ಯೂಡ್ ಇತ್ತು. ಅವಾಗ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ನೀವೆಷ್ಟು ಇಂಪಾರ್ಟೆಂಟ್ ಅವರ ಲೈಫ್ ಅಲ್ಲಿ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗಿರ್ಲಿಲ್ಲ, ಅವ್ರಿಗೆ ವರ್ತ್ ಅಂತ ಫೀಲ್ ಆಗ್ತಾ ಇರ್ಲಿಲ್ಲ ಈ ಒಂದು ಕನೆಕ್ಷನ್ ಅಲ್ಲಿ. ಬಟ್ ಇವಾಗ ನಿಮ್ಮಿಂದ ದೂರ ಉಳಿದ ಮೇಲೆ, ನಿಮ್ಮಿಂದ ದೂರ ಆದ ಮೇಲೆ ಈ ಒಂದು ವ್ಯಕ್ತಿಗೆ ಒಂದೊಂದಾಗಿ ಅರ್ಥ ಆಗ್ತಾ ಇದೆ. ಸೊ ನೀವ್ ಎಷ್ಟು ಅವರ ಲೈಫ್ ಅಲ್ಲಿ ಒಂದು ಪ್ರಾಮುಖ್ಯತೆನ ಪಾರ್ಟ್ನರ್ ಪ್ಲೇ ಮಾಡ್ತಾ ಇದ್ರಿ, ರೋಲ್ ನ ಪ್ಲೇ ಮಾಡ್ತಾ ಇದ್ರಿ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ನೀವು ಎಲ್ಲಾದ್ರಲ್ಲೂ ಅವರ ಕಷ್ಟದಲ್ಲಿ ಇದ್ರಿ, ಸುಖದಲ್ಲಿ ಇದ್ರಿ, ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ಸ್ ಅಂತ ಬಂದಾಗ, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ನೀವು ತುಂಬಾನೇ ಹೆಲ್ಪ್ ಮಾಡಿದೀರಾ. ಸೊ ಇದೆಲ್ಲಾನು ನೋಡಿದಾಗ ದಿಸ್ ಪರ್ಸನ್ ಫೀಲ್, ಇಂಥ ಒಂದು ಬೆಸ್ಟ್ ಪರ್ಸನ್ ಅನ್ನ ನನ್ನ ಲೈಫ್ ಅಲ್ಲಿ ನಾನು ಕಳ್ಕೊಂಡಿದ್ದೀನಿ, ಇಂಥ ಒಂದು ಪಾರ್ಟ್ನರು ನನ್ನ ಜೀವನದಲ್ಲಿ ಯಾವತ್ತಿಗೂ ಸಿಗೋದಿಲ್ಲ ಅನ್ನೋ ರೀತಿನಲ್ಲಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಹೌದು, ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸ್ತಾ ಇರ್ಬೋದು, ಈ ಒಂದು ವ್ಯಕ್ತಿ ನನ್ನ ನೆನಪಿಸ್ಕೊಳ್ತಾರ, ನನ್ನ ಬಗ್ಗೆ ಯೋಚನೆ ಮಾಡ್ತಾರ, ನನ್ನ ಬಗ್ಗೆ ಥಿಂಕ್ ಮಾಡ್ತಾರ ಅಂತ. ಅಬ್ಸಲ್ಯೂಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ವ್ಯಕ್ತಿ ತೋರಿಸ್ಕೊಳ್ಳೋದಿಲ್ಲ, ಯಾರ ಮುಂದೆನೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಕಳೆದಿರುವಂತಹ ಎಲ್ಲ ಕ್ಷಣಗಳನ್ನ, ಮೆಮೊರಿನ ನಾನು ರಿಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ, ಅವ್ರು ಹೇಳ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವರು ತುಂಬಾನೇ ನಾನು ತುಂಬಾ ಸ್ಟ್ರಾಂಗ್, ನಾನು ಎಮೋಷನಲ್ ಫೂಲ್ ಅಲ್ಲ ಅನ್ನೋ ರೀತಿನಲ್ಲಿ ಅವ್ರು ಎಲ್ಲಾರ ಮುಂದೆನೆ ಬಿಂಬಿಸ್ತಾರೆ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ವ್ಯಕ್ತಿಗೆ ಸಣ್ಣ ಒಂದು ಪೇನ್ ಆದ್ರೂ ಕೂಡ ಆ ಒಂದು ವ್ಯಕ್ತಿಗೆ ತಡ್ಕೊಳ್ಳೋದಿಕ್ಕಾಗಲ್ಲ, ಇಷ್ಟು ಮಟ್ಟಿಗೆ ತುಂಬಾ ಸೆನ್ಸಿಟಿವ್ ಅಂತ ನಾನು ಹೇಳ್ಬೋದು, ತುಂಬಾ ಸೂಕ್ಷ್ಮ ಇರುವಂತ ವ್ಯಕ್ತಿ. ಸೊ ಡೆಫಿನೆಟ್ಲಿ ಎಸ್,
ರಿಯೂನಿಯನ್ ಆಗತ್ತಾ, ರಿಕನ್ಸಿಲೇಷನ್ ಆಗತ್ತಾ, ಮತ್ತೆ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ. ಬಟ್ ಈ ಒಂದು ವ್ಯಕ್ತಿ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ಸ್ಮಾಲ್ ಸ್ಟೆಪ್ ನ ತಗೊಂಡು ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಒಂದು ಇಂಡೈರೆಕ್ಟ್ ಆಗಿ ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ ಅಂತ ನಾನು ಹೇಳ್ಬೋದು. ಸೊ ಬೇರೆಯವರ ಸಹಾಯನ ಪಡ್ಕೊಂಡು ಬೇರೆಯವ್ರ ಮುಖಾಂತರ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಿಮ್ಮ ಲೈಫಲ್ಲಿ ಒಂದು ಬೇರೆಯವರ ಸಹಾಯನ ಪಡ್ಕೊಂಡು ನಿಮ್ಮ ಲೈಫಲ್ಲಿ ಬರುವಂತ ಪ್ರಯತ್ನಗಳಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ. ಸೊ ತುಂಬಾ ಜನಗಳ ಹತ್ರ ಸಜೆಷನ್ ತಗೊಳ್ತಾ ಇರ್ಬೋದು, ಡಿಸ್ಕಸ್ ಮಾಡ್ತಾ ಇರ್ಬೋದು. ಸೊ ಇವಾಗ ಈ ತರ ಆಗೋಗ್ಬಿಟ್ಟಿದೆ, ಇದನ್ನ ಹೇಗೆ ಸರಿಪಡಿಸೋದು, ಇದೆಲ್ಲಾನು ಕೂಡ ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇರ್ಬೋದು. ಮೇ ಬಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವರು ಡಿಸ್ಕಸ್ ಮಾಡ್ತಾ ಇರ್ಬೋದು. ಇಷ್ಟೆಲ್ಲ ನಾನು ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಮಾಡಿದೀನಿ, ಅದನ್ನ ಹೇಗೆ ಸರಿಪಡಿಸೋದು, ಹೇಗೆ ಸಾರ್ಟ್ ಔಟ್ ಮಾಡೋದು, ಇದೆಲ್ಲಾನು ಕೂಡ ದಿಸ್ ಪರ್ಸನ್ ಸ್ಟ್ರಗ್ಲಿಂಗ್ ಅಂತಾನೆ ನಾನು ಹೇಳ್ಬೋದು. ಬಟ್ ತುಂಬಾನೇ ಅವ್ರಿಗೆ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ಏನ್ ಮಾಡೋದಕ್ಕೂ, ಒಂದು ಆಕ್ಷನ್ ತಗೊಳ್ಳೋದಕ್ಕೂ ಒಂದು ವ್ಯಕ್ತಿಗೆ ಹಿಂಜರಿಕೆ ಇದೆ. ಎಲ್ಲಿ ರಿಜೆಕ್ಟ್ ಮಾಡ್ತಿರೋ ಅನ್ನೋ ಭಯ ಇದೆ, ಫಿಯರ್ ಇದೆ. ಸೊ ಎಲ್ಲಿ ನೀವು ಮತ್ತೆ ಸ್ವೀಕರಿಸೋದಿಲ್ಲ. ಸೊ ಇದೆಲ್ಲಾನು ಕೂಡ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ದಟ್ ನಾನು ಎಲ್ಲಾನು ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ಟೆ, ನನಗೆ ಯಾವ್ದನ್ನು ಕೂಡ ಪಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಈ ತರದ್ ಎಲ್ಲಾನು ಕೂಡ ದಿಸ್ ಪರ್ಸನ್ ಇಸ್ ಥಿಂಕಿಂಗ್. ಬಟ್ ಡೋಂಟ್ ನೋ ಏನಾಗತ್ತೆ ಅಂತ. ಈ ಒಂದು ವ್ಯಕ್ತಿ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬಾ ಹೋಪ್ ಇಟ್ಕೊಂಡಿದ್ದಾರೆ. ಒಂದಲ್ಲ ಒಂದು ದಿನ ನನ್ನ ಪಾರ್ಟ್ನರ್ಗೆ ನಾನು ಏನಕ್ಕೆ ಮಾಡಿದೆ, ನನ್ನ ತಪ್ಪುಗಳು ಅವ್ರಿಗೆ ಅರಿವಾಗಿದೆ, ಸೊ ಎಲ್ಲ ಅನ್ಕೊಂಡು ಅವ್ರನ್ನ ಸ್ವೀಕರಿಸ್ತಾರೆ ಅನ್ನೋ ಒಂದು ಭರವಸೆ ಆ ಒಂದು ವ್ಯಕ್ತಿಗೆ ಬರುತ್ತೆ. ಕ್ಲಾರಿಟಿ ಅವ್ರಿಗೆ ಇದೆ. ಸೊ ಡೆಫಿನೆಟ್ಲಿ ಒಂದು ಹೋಪ್ ಇದೆ, ಭರವಸೆ ಇದೆ. ಸೊ ನಾವಿಬ್ರು ಒಂದಾಗೆ ಆಗ್ತೀವಿ ಅಂತ. ಸೊ ಡೆಫಿನೆಟ್ಲಿ ನಿಮ್ಮ ರಿಕನ್ಸಿಲೇಷನ್ ರಿಯೂನಿಯನ್ ಮುಂದೆ ಫ್ಯೂಚರ್ ಅಲ್ಲಿ ವಿತ್ ಇನ್ ನೆಕ್ಸ್ಟ್ 2 years 3 years ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ರಿಕನ್ಸಿಲೇಷನ್ ಆಗ್ತಾರೆ. ಎಲ್ಲಾನು ಕೂಡ ಮೊದಲನೇ ತರ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ, ಅವ್ರ ಜೊತೆಗೆ ರಿಯೂನಿಯನ್ ಆಗತ್ತಾ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಮೂನ್ ಎನರ್ಜಿ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಮೂನ್ ಇದೆ, 3 of swords ಇದೆ, 9 of wands ಇದೆ, ಫೂಲ್ ಕಾರ್ಡ್ ಇದೆ, ಅರ್ಮಿಟ್ ಇದೆ, 2 of wands ಇದೆ, ಪೇಜ್ ಆಫ್ ಪೆಂಟಿಕಲ್ಸ್ ಇದೆ, 9 of cups ಇದೆ ಅಂಡ್ 3 of cups ಇದೆ. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಈ ಒಂದು ವ್ಯಕ್ತಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಯೋಚಿಸ್ತಾರೆ, ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. 24/7 ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಥಿಂಕ್ ಮಾಡ್ತಾ ನಿಮ್ಮ ನೆನಪುಗಳು ಅವ್ರಿಗೆ ಹೆಚ್ಚಾಗ್ತಾ ಇದೆ. ನಿಮ್ಮಿಂದ ಮೋನ್ ಆಗೋದಿಕ್ ಆಗ್ತಾ ಇಲ್ಲ, ನಿಮ್ಮನ್ನ ಮರೆಯೋದಿಕ್ ಆಗ್ತಾ ಇಲ್ಲ. ನಿಮ್ಮನ್ನ ಮರೆಯೋದಿಕ್ಕೆ ಟ್ರೈ ಮಾಡಿದಾಗ ಎಲ್ಲಾನು ಕೂಡ ನಿಮ್ಮ ನೆನಪುಗಳು ಅವ್ರಿಗೆ ಹತ್ತಿರ ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬಾನೇ ಡೀಪ್ ಆಗಿ ಒಂದು ಫೀಲಿಂಗ್ ಬರುತ್ತೆ. ಸೊ ಈ ತರ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅವರ ಸುತ್ತಮುತ್ತ ಇರುವಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ವ್ಯಕ್ತಿಗೆ ತುಂಬಾನೇ ಬ್ಯಾಡ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಹೇಗೋ ದೂರ ಆಗೋಗಿದ್ಯಾ, ಮತ್ತೆ ಅವ್ರನ್ನ ಸ್ವೀಕರಿಸ್ಬೇಡ, ಮತ್ತೆ ಅವ್ರ ಲೈಫಲ್ಲಿ ನೀನು ಹೋಗಬೇಡ, ಅವ್ರು ಯಾಕೆ ಬೇಕು ನಿನ್ನ ಲೈಫ್ಗೆ, ಸೊ ನೀನ್ ಎಷ್ಟು ಆರಾಮಾಗಿದ್ಯಾ ನಿನ್ನ ಲೈಫಲ್ಲಿ, ಇವಾಗ ಇದೇ ರೀತಿ ಕಂಟಿನ್ಯೂ ಮಾಡು. ನಿನ್ನ ಲೈಫಲ್ಲಿ ಒಂದು ಹೊಸ ಪಾರ್ಟ್ನರ್ ನಿನಗೋಸ್ಕರನೇ ನಿನ್ನ ಲೈಫಲ್ಲಿ ಬರ್ತಾರೆ, ಅವ್ರಿಗೋಸ್ಕರ ವೇಟ್ ಮಾಡು. ಈ ಪರ್ಸನ್ ನಿನಗೆ ವರ್ತ್ ಇಲ್ಲ, ಈ ತರದ್ದೆಲ್ಲಾನು ಕೂಡ ಬ್ಯಾಡ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿ ಇವಾಗ ಯಾವುದೇ ಒಂದು ಆಕ್ಷನ್ ತಗೊಳ್ಳೋದಕ್ಕೆ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಪರ್ಸನ್ ಫೀಲ್ ಒಂದ್ಸತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಇನ್ನೊಂದ್ಸತಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಯಾಕಂತಂದ್ರೆ ನಿಮ್ಮ ವ್ಯಕ್ತಿಗೆ ತುಂಬಾನೇ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಮ್ಯಾನ್ಪುಲೇಟ್ ಮಾಡ್ತಾ ಇದ್ದಾರೆ, ಒಂದು ಭ್ರಮೆಗೆ ಒಳಗಾಗಿಸ್ತಾ ಇದ್ದಾರೆ. ಸೊ ನೀವಿಬ್ರು ಒಂದಾಗಬಾರ್ದು ಅಂತ ತುಂಬಾ ಜನಕ್ಕೆ ಇಲ್ಲಿ ಒಂದು ಫೀಲ್ ಇದೆ. ಲೈಕ್ ನೀವಿಬ್ರು ಒಂದಾಗಬಾರ್ದು, ನೀವಿಬ್ರು ರಿಯೂನಿಯನ್ ಆಗಬಾರ್ದು, ನೀವಿಬ್ರು ಮತ್ತೆ ಓಡಾಡಬಾರ್ದು. ಸೊ ಇವಾಗ ಹೇಗೆ ಸೆಪರೇಟ್ ಆಗಿದ್ರು ಅದು ಹಾಗೆ ಲೈಫ್ ಲಾಂಗ್ ಉಳಿದು ಬಿಡಬೇಕು, ಪರ್ಮನೆಂಟ್ ಆಗಿ ಉಳಿದು ಬಿಡಬೇಕು. ಸೊ ಈ ತರ ನಿಮ್ಮ ಸುತ್ತಮುತ್ತ, ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಕ್ಕೆ ಅದು ಕಿಕ್ ಕೊಡ್ತಾ ಇದೆ ಅಂತ ನಾನು ಹೇಳ್ಬೋದು. ಸೊ 3 of cups ಇದೆ. ಸೊ ಮೇ ಬಿ ಸೊ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಕ್ಕೆ ನೀವು ಸಪರೇಟ್ ಆದ್ಮೇಲೆ ದೇ ಆರ್ ಸೆಲೆಬ್ರೇಟೆಡ್ ಅಂತ ಹೇಳ್ಬೋದು. ಸೊ ನೀವು ಇವರಿಬ್ರು ದೂರ ಆಗ್ಬಿಟ್ಟಿದ್ದಾರೆ, ಇವಾಗ ಸೆಲೆಬ್ರೇಟ್ ಮಾಡೋಣ, ಮಜಾ ಮಾಡೋಣ, ಎಂಜಾಯ್ ಮಾಡೋಣ, ಈ ತರದ್ ಎಲ್ಲಾನು ಕೂಡ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ವ್ಯಕ್ತಿಗಳು ಅದನ್ನ ಮಾಡಿದ್ದಾರೆ. ನೀವಿಬ್ರು ಸಪರೇಟ್ ಆದ್ಮೇಲೆ
ಅವ್ರು ಅದನ್ನ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ ಅಂತ ನಾನು ಹೇಳ್ಬೋದು, ಆಚರಿಸಿದ್ದಾರೆ. ಸೊ ಬ್ರೇಕಪ್ ಆಗೋಗ್ಬಿಟ್ಟಿದೆ, ನಾವು ಅನ್ಕೊಂಡಿದ್ದೆಲ್ಲ ಸಕ್ಸಸ್ ಆಯ್ತು, ಈ ಥರದ್ದೆಲ್ಲನೂ ಅವ್ರಿಗೆ ಆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರುವಂತ ಕೆಲವೊಂದು ವ್ಯಕ್ತಿಗಳಿಗೆ ಅದು ತುಂಬಾನೇ ಖುಷಿ ಕೊಟ್ಟಿದೆ ನಿಮ್ಮಿಬ್ಬರ ಸಪರೇಷನ್ ಇಂದ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ವಿ ಹ್ಯಾವ್ 9 ಆಫ್ ವ್ಯಾಂಡ್ಸ್, ಒಂದು ಒಳ್ಳೆ ಸಮಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೊಳ್ಬಾರ್ದು, ನಂಬಿಕೆನ ಕಳ್ಕೊಳ್ಬಾರ್ದು. ಸೊ ಇವಾಗ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ, ಥಿಂಕ್ ಮಾಡೋಣ. ಸೊ ಯಾಕಂತಂದ್ರೆ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮತ್ತೆ ಎಲ್ಲಾನು ಕೂಡ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬೇಕು. ಸೊ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಪಾಸ್ಟ್ ಅಲ್ಲಿ ಏನೇನಾಗಿದೆ, ನಿಮ್ಮಿಬ್ರು ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅಥವಾ ಸಿಚುಯೇಷನ್ ಆಗಿರ್ಬೋದು, ಅದನ್ನ ಯಾವತ್ತಿಗೂ ಚೇಂಜ್ ಮಾಡೋದಿಕ್ಕಾಗಲ್ಲ. ಬಟ್ ಅದ್ರನ್ನ ಚೇಂಜ್ ಮಾಡಕ್ ಆಗಲ್ಲ ಅನ್ನೋ ಮಾತ್ರಕ್ಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮಾಡ್ತಾ ಲೈಫ್ ಅಲ್ಲಿ ಸ್ಟಕ್ ಆಗಬಾರ್ದು. ಸೊ ನಾವೆಲ್ಲಾನು ಕೂಡ ಅದನ್ನ ಪಾಠ ಅಂತ ಕಲ್ತ್ಕೊಂಡು ನಮ್ಮ ಲೈಫ್ ಅಲ್ಲಿ ಫಾರ್ವರ್ಡ್ ಆಗ್ಬೇಕು, ಮೂವ್ ಆನ್ ಆಗ್ಬೇಕು ಅಂತ ನಿಮ್ಮ ವ್ಯಕ್ತಿ ಒಂದು ಆನೆಸ್ಟ್ ಆಗಿ, ಒಂದು ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತೀನಿ. ಸೊ 2 ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು, ಎದುರು ನೋಡ್ತಾ ಇದ್ದಾರೆ. ಸೊ ಅವಕಾಶಕ್ಕೋಸ್ಕರ, ಅಪರ್ಚುನಿಟಿಗೋಸ್ಕರ, ಸೊ ಯಾವಾಗ ನನ್ನ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅನ್ನೋ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸೊ ಎಸ್, ದರ್ ಈಸ್ ಅ ಡಿವೈನ್ ಟೈಮಿಂಗ್ ಫಾರ್ ಯುವರ್ ರೀಕನ್ಸಿಲೇಷನ್ ಅಂತ ಹೇಳ್ಬೋದು. ಸೊ ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲಾನು ಕೂಡ ನಡೆಯುತ್ತೆ. ಬಟ್ ಇವಾಗ ನಿಮ್ಮ ವ್ಯಕ್ತಿಗೆ ಬೇರೆಯವ್ರ ಮಾತು ಕೇಳಿರೋದ್ರಿಂದ ಸೊ ಇವಾಗ ಅವರ ಲೈಫ್ ಅಲ್ಲಿ ಒಂದು ಕರ್ಮದ ಫೇಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್. ಸೊ ಆ ಒಂದು ಕಾರ್ಮಿಕ್ ಸೈಕಲ್ ಇರೋದ್ರಿಂದನೇ ನೀವಿಬ್ರು ಸಪರೇಟ್ ಆಗಿರ್ಬೋದು, ನೀವಿಬ್ರು ದೂರ ಆಗಿರ್ಬೋದು. ಸೊ ಡೆಫಿನೆಟ್ಲಿ ಅರ್ಮಿಟ್ ಇದೆ. ಸೊ ನಿಮ್ಮ ವ್ಯಕ್ತಿಗೆ ಎನ್ಲೈಟ್ಮೆಂಟ್ ಆಗ್ತಾ ಇದೆ. ಸೊ ಎಲ್ಲಾನು ಕೂಡ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಫೇಕ್, ಯಾವ್ದು ರಿಯಲ್. ಸೊ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಕಣ್ ತೆರಿತಾ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ದಿಸ್ ಪರ್ಸನ್ ಫೀಲ್ ವೆರಿ ವೆರಿ ಕಂಫರ್ಟಬಲ್ ವಿತ್ ಯು, ವೆರಿ ಸೇಫ್, ಸೆಕ್ಯೂರ್. ಸೊ ಇದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಇರ್ಬೇಕಪ್ಪ ಅನ್ನೋ ಒಂದು ರೀತಿನಲ್ಲಿ ಅವ್ರಿಗೆ ಫೀಲ್ ಇದೆ. ಸೊ ಯಾವಾಗ ರಿಕನ್ಸಿಲೇಷನ್ ಆಗತ್ತೆ ಅಂದ್ರೆ ವಿತಿನ್ 3 to 4 months, 5 months, 6 months ಈ ತರ ಎನರ್ಜೀಸ್ ಇದೆ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು. ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತೀನಿ. ಸೊ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಮೇ ಬಿ ನೀವು ಜಾಸ್ತಿ ಏಂಜಲ್ಸ್ ನಂಬರ್ಸ್ ನ ನೋಡ್ತಾ ಇರ್ಬೋದು, ಅಥವಾ ಫೆದರ್ಸ್ ನಮಗೆ ಸಿಗ್ತಾ ಇರ್ಬೋದು, ಅಥವಾ ಬೇರೆಯವರು ನಿಮ್ಗೆ ಸಜೆಷನ್ ಕೊಡ್ಬೋದು ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಅದನ್ನೆಲ್ಲ ಗಮನಿಸಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.